ಆದರೆ ಬಂಧುಗಳು, ಇವತ್ತು ನಾವೇನು ಗ್ರಾಮ ಪಂಚಾಯತಿ ಎದುರಿಸ್ತಾ ಇಲ್ಲ, ಶಾಸಕರ ಚುನಾವಣೆ ನಾವು ನೀವೆಲ್ಲರಿಗೂ ಎದುರಿಸ್ತೀವಿ ಅನ್ನೋಂತ ಮಾತನ್ನ ಬಹಳಷ್ಟು ನಾವೆಲ್ಲರೂ ಇವತ್ತು ಈ ದೇಶದಲ್ಲಿದ್ದಂತಹ ಭವಿಷ್ಯವನ್ನು ಬರೆಯುವಂತಹ ಚುನಾವಣೆಯಲ್ಲಿ ಬಹಳಷ್ಟು ಮಂದಿ ಭಾರತ ದೇಶದಲ್ಲಿ ಚುನಾವಣೆಗಳು ನಡೀತಾ ಇದೆ. ಈ ಭಾರತ ದೇಶದಲ್ಲಿ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಈ ಭಾರತ ದೇಶ ಎಲ್ಲರೂ ನೋಡಿರ್ಬೋದು, ನಮ್ಮ ಭಾರತ ದೇಶದ ಪರಿಸ್ಥಿತಿ ಇವತ್ತು ಸಂಪೂರ್ಣವಾಗಿ ಇಡೀ ದಿನನಿತ್ಯ ನಾವು ಸಂಪೂರ್ಣವಾಗಿ ಮಾಧ್ಯಮದಲ್ಲಿ ಆಗಿರ್ಬೋದು, ಪತ್ರಿಕೆದಲ್ಲಿ ಆಗಿರ್ಬೋದು, ಇವತ್ತು ನಮ್ಮ ಭಾರತ ದೇಶದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಆಗ್ತಿದೆ ಅಂತ ವಿಷಯವನ್ನು ನಾವೆಲ್ಲರೂ ಕೂಡ ನೋಡ್ಕೊಂಡು ಬರ್ತಾ ಇದ್ದೀವಿ ಬಂಧುಗಳೇ. ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಾತಾಡ್ತೀವಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 60 ವರ್ಷಗಳಾಗಿದೆ. 60 ವರ್ಷಗಳಾದರೆ ಕೂಡ ಇವತ್ತು ತಾವೆಲ್ಲರೂ ಕೂಡ ಇವತ್ತು ನಮ್ಮ ಭಾರತ ದೇಶದ ಪರಿಸ್ಥಿತಿ ಒಂದು ಕಡೆ ಭಯೋತ್ಪಾದನೆಯಿಂದ ತತ್ತರಿಸಿದಂತ ನಮ್ಮ ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಭಯೋತ್ಪಾದನೆಯಿಂದ ನಮ್ಮ ಭಾರತ ದೇಶದ ಸಂಪೂರ್ಣವಾಗಿ ವೈಫಲ್ಯದ ಕಂಡಿದಂತಹ ಭಾರತ ದೇಶ ಇವತ್ತು ಒಂದು ಕಡೆ ಆದ್ರಿಗಿನ ನಮ್ಮ ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಗಳ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಹಿನ್ನಡೆಯನ್ನು ಕಾಣುತ್ತಿದ್ದಂತ ಭಾರತ ದೇಶ ಒಂದು ಕಡೆ ಇವತ್ತು ನಾವೆಲ್ಲರೂ ಕೂಡ ಮಾತಾಡ್ತೀವಿ. ಇವತ್ತು ಈ ದೇಶದಲ್ಲಿ ಆದಂತಹ ಬೆನ್ನೆಲುಬು ಯಾರು ಅಂದ್ರಿಗಿನ ರೈತನಂತ ಮಾತನ್ನು ಕೂಡ ನಾವೆಲ್ಲರೂ ಕೂಡ ಮಾತಾಡ್ತೀವಿ. ಆದರೆ ಈ ಭಾರತ ದೇಶದಲ್ಲಿದ್ದಂತಹ ಜನರಿಗೆ 110 ಕೋಟಿ ಜನಸಂಖ್ಯೆಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂತಹ 6 ಕೋಟಿ ಕನ್ನಡಿಗರಿಗೆ 3 ಒಪ್ಪತ್ತು ಕೊಟ್ಟಂತ ಇವತ್ತು ಯಾರು ಅಂದ್ರಿಗಿನ ಅನ್ನದಾತ ಅನ್ನಂತ ಮಾತನ್ನು ನಾವು ಮಾತಾಡ್ತೀವಿ ಬಂಧುಗಳೇ. ಇವತ್ತು ಭಾರತ ದೇಶದಲ್ಲಿದ್ದಂತಹ ಜನರು ಎಲ್ಲಿ ಹೋದ್ರು ಕೂಡ ತಾವೆಲ್ಲರಿಗೂ ಎಲ್ಲಿ ಹೋದ್ರು ಕೂಡ ಕೇಳಿ, ಈ ಭಾರತ ದೇಶದಲ್ಲಿ ಒಂದು ಬದಲಾವಣೆ ಗಾಳಿಯನ್ನು ಬೀಸ್ತಾ ಇದೆ. ಒಂದು ಬದಲಾವಣೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಭಾರತೀಯ ಜನತಾ ಪಾರ್ಟಿಗೆ ಅವಕಾಶವನ್ನು ಕೊಡಬೇಕು. ಈ ದೇಶದಲ್ಲಿ ಪ್ರಧಾನಮಂತ್ರಿ ಯಾರು ಆಗ್ಬೇಕಂದ್ರಿಗಿನ ಈ ದೇಶದಲ್ಲಿ ಇದ್ದಂತಹ ಉಕ್ಕಿನ ಮನುಷ್ಯ ಆದಂತಹ ಲಾಲ್ ಕೃಷ್ಣ ಅದ್ವಾನಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಮಾತನ್ನು ಪ್ರತಿಯೊಬ್ಬರು ಕೂಡ ನೀಡ್ತಾ ಇದ್ದಾರೆ ಬಂಧುಗಳೇ. ಇವತ್ತು ನಮ್ಮ ದೇಶದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ನಾವು ಮಾತಾಡ್ಕೊಳ್ಳೋದ್ರಿಗಿನ ಇಡೀ ದಿನ ಆದ್ರೆ ಕೂಡ ನಾವು ಸಾಲಲ್ಲ ಬಂಧುಗಳೇ. ನಮಗೆ ಬಹಳಷ್ಟು ಸಮಯ ಬಹಳಷ್ಟು ಕಮ್ಮಿ ಇದೆ. ಇವತ್ತು ತಮ್ಮೆಲ್ಲರನ್ನ ವಿನಂತಿಸಿಕೊಳ್ಳೋದಿಷ್ಟೇ, ನಾನು ಇವತ್ತು ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಮಾಡಬೇಕಾಗಿದೆ. ಇವತ್ತು ಈ ದೇಶದಲ್ಲಿ ಬಹಳಷ್ಟು ಬದಲಾವಣೆ ಮಾಡಬೇಕಾದ್ರಿಗಿನ ತಮ್ಮೆಲ್ಲರೂ ಸಹಕಾರ ಬೇಕಾಗುತ್ತೆ. ಈ ಪ್ರಜಾಪ್ರಭುತ್ವದಲ್ಲಿ ಮಾಲೀಕರು ಯಾರಂದ್ರಿಗಿನ ತಾವು ಈ ಪ್ರಜಾಪ್ರಭುತ್ವದ ಮಾಲೀಕರು. ಆದ್ರೆ ದೇಶದಲ್ಲಿ ಏನೋ 40 ವರ್ಷಗಳ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಆದ್ರೆ, ಒಂದು ಸರಿ ನಮ್ಮ ದೇಶದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಸಿಕ್ಕಿ ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಆಗಿದ್ದರು ಬಂಧುಗಳೇ. ಇವತ್ತು ತಾವೆಲ್ಲರಿಗೂ ಸಂಪೂರ್ಣವಾಗಿ ಈ ದೇಶದಲ್ಲಿದ್ದಂತ ಪ್ರಧಾನಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಒಂದು ಒಳ್ಳೆ ಬದಲಾವಣೆ ತರಬೇಕೆಂದರೆ ಗಂಗೆಯಿಂದ ಕಾವೇರಿವರೆಗೆ ನದಿಗಳನ್ನು ಜೋಡಣೆಯನ್ನು ಮಾಡಬೇಕು. ಸಂಪೂರ್ಣವಾಗಿ ಈ ಭಾರತ ದೇಶದಲ್ಲಿದ್ದಂತ ಒಬ್ಬ ರೈತ ಕೂಡ ನೀರಾವರಿ ಪ್ರದೇಶದಂತ ಬದುಕಬಾರದು. ಪ್ರತಿಯೊಬ್ಬ ರೈತ ಕೂಡ ನೀರಾವರಿ ಪ್ರದೇಶ ಆಗಬೇಕು. 3 ಒಪ್ಪತ್ತು ಊಟ ಚೆನ್ನಾಗಿ ಮಾಡಬೇಕು. ಈ ದೇಶದಲ್ಲಿದ್ದಂತ ಬೆನ್ನೆಲುಬಾದಂತ ರೈತ ಚೆನ್ನಾಗಿರ್ಬೇಕೆಂದ್ರೆ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಗಂಗೆಯಿಂದ ಕಾವೇರಿವರೆಗೆ ನದಿಗಳನ್ನು ಜೋಡಣೆ ಮಾಡಬೇಕೆಂದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿನ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದ್ರು ಬಂಧುಗಳೇ. ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ, ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಬಹಳಷ್ಟು ಮಂದಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಸಂಬಂಧಪಟ್ಟಿದಂತ ಸಂಪೂರ್ಣವಾಗಿ ಎಲ್ಲಾ ಜನರಿಗೆ ಇವತ್ತು ಬಡವರು ಏನು ನಿವಾಸಿಗಳಾಗಿ ಏನು ಗುಡಿಸಲದಲ್ಲಿ ನಿವಾಸಿಗಳಾಗಿ ಏನು ಜೀವನವನ್ನು ಮಾಡ್ತಾ ಇದ್ರು, ವಾಲ್ಮೀಕಿ ಅಂಬೇಡ್ಕರ್ ಯೋಜನೆಯಲ್ಲಿ ಸಾಕಷ್ಟು ಮಂದಿಗೆ ಬಡವರಿಗೆ ಮನೆ ಕಟ್ಟಿಕೊಳ್ಳುವಂತಹ ಯೋಜನೆಯನ್ನು ಆಗಿನ ಪ್ರಧಾನಮಂತ್ರಿಗಳು ತಂದರು ಬಂಧುಗಳು. ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಸಂಪೂರ್ಣವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರಾಗಿರ್ಬೋದು, ಪಟ್ಟಣ ಭಾಗದಲ್ಲಿದ್ದಂತಹ ಜನರಾಗಿರ್ಬೋದು, ಇವತ್ತು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರ ಮಕ್ಕಳು ಕೂಲಿ ಕಾರ್ಮಿಕರಾಗಿರ್ಬೋದು ಆಗಬಾರ್ದು, ಬಡವರ ಮಕ್ಕಳು ಬಡವರು ಆಗಬಾರ್ದು. ಈ ದೇಶದ ಬೇಕಾದಂತಹ ಡಾಕ್ಟರ್, ಇಂಜಿನಿಯರ್ಗಳು, ಸೈಂಟಿಸ್ಟ್ಗಳು ಆಗಬೇಕೆಂದರೆ ಆಗಿನ ಪ್ರಧಾನಮಂತ್ರಿಗಳಂತ ಅಟಲ್ ಬಿಹಾರಿ ವಾಜಪೇಯಿ ಸರ್ವಸಕರಣ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಡ್ಬೇಕೆಂದರೆ ಆಗಿನ ಪ್ರಧಾನಮಂತ್ರಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಮಾಡಿಕೊಟ್ಟರು ಬಂಧುಗಳೇ. ಇವತ್ತು ಸಂಪೂರ್ಣವಾಗಿ ಚತುರ್ಮುಖ ರಸ್ತೆಗಳನ್ನು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೆ ಚತುರ್ಮುಖ ರಸ್ತೆಗಳನ್ನು ಜೋಡಣೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಸ್ವಾಮಿ ವಿವೇಕಾನಂದರು ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರಿಗೆ ರಸ್ತೆಗಳ ಅಭಿವೃದ್ಧಿಯನ್ನು ಆದ್ರಿಗಿನ ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರು ಸಂಪೂರ್ಣವಾಗಿ ಸುಧಾರಣೆ ಆಗ್ತಾರೆ ಅಂತೇಳಿ ಸ್ವಾಮಿ ವಿವೇಕಾನಂದರು ಯಾವ ರೀತಿಯಲ್ಲಿ ಮಾತನ್ನು ಹೇಳಿದರು. ಆಗಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿದ್ದಂತಹ ಜನರಿಗೆ
ಪ್ರಧಾನಮಂತ್ರಿ ಸಡಕ್ ಯೋಜನೆ ಅನ್ನಂತ ಕಾರ್ಯಕ್ರಮಗಳು ಆಗಿನ ಪ್ರಧಾನಮಂತ್ರಿಗಳು ಮಾಡಿಕೊಟ್ಟು ಬಂಧುಗಳೇ. ಇವತ್ತು ದೇಶದ ಬಗ್ಗೆ ಮಾತಾಡ್ಕೊಂಡ್ರೆ ಇಡೀ ದಿನ ಅದನ್ನು ಸಾಲಲ್ಲ ಬಂಧುಗಳೇ. ತಮ್ಮೆಲ್ಲರ ಎದುರುಗಡೆ ನಾನು ಬಹಳಷ್ಟು ಕಷ್ಟಗಳಿಂದ ಬಹಳಷ್ಟು ಮಂದಿ ಇಲ್ಲಿ ಸೇರಿದಂತ ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು, ಎಲ್ಲ ಜನಾಂಗದವರು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವರು, ಇಲ್ಲೇ ಬೆಳೆದು ಇಲ್ಲೇ ದೊಡ್ಡವರಾದ್ರಿ. ಆದ್ರೆ ಬಂಧುಗಳು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಕಾರ ರಚನೆಯನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತಾ ಇದೆ. ಆದ್ರೆ ಬಂಧುಗಳು ಇವತ್ತು ಒಂದು ಕಡೆ ತಾವೆಲ್ಲರೂ ಕೂಡ ಇವತ್ತು ಸಂಪೂರ್ಣವಾಗಿ 13 ತಿಂಗಳು 14 ತಿಂಗಳು ನಮ್ಮ ಸರ್ಕಾರ ರಚನೆ ಆದ ನಂತರ ಬಹಳಷ್ಟು ಮಂದಿ ತಾವೆಲ್ಲರೂ ಕೂಡ ನೋಡ್ತಾ ಇದೀವಿ. ಸರ್ಕಾರದಲ್ಲಿ ಏನೇನು ಒಳ್ಳೆ ಕೆಲಸಗಳಾಗಿದೆ. ಇವತ್ತು ತಮ್ಮ ಎದುರುಗಡೆದಂತ ಒಂದೇ ಒಂದು ಸಮಸ್ಯೆ ಏನಂದ್ರಿಗಿನ ಇವತ್ತು ತಾವೆಲ್ಲರಿಗೂ ನಾವು ನೋಡ್ತಾ ಇರ್ಬೋದು, ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ಪಟ್ಟಣ ಭಾಗದಲ್ಲಾಗಿ ಬೆಳೀತಾ ಇದ್ದಾರ. ಒಂದು ಕಡೆ ಗ್ರಾಮೀಣ ಭಾಗದಲ್ಲಿದ್ದಂತ ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು, ರೈತರು ವಿದ್ಯುತ್ ತೊಂದರೆಯಿಂದ ಏನಪ್ಪ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಇವತ್ತು ಕಷ್ಟಕರದಲ್ಲಿ ನಾವೆಲ್ಲರೂ ಎದುರಿಸ್ತಾ ಇದ್ದೇವೆ ಅನ್ನೋ ಮಾತನ್ನು ಪ್ರತಿಯೊಬ್ಬ ಗ್ರಾಮಸ್ಥರು ಇವತ್ತು ತಾವೆಲ್ಲರೂ ನೋಡಿರ್ಬೋದು. ಇವತ್ತು ಎಲ್ಲಾ ಪಕ್ಷಗಳು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಣಾಳಿಕೆಯಲ್ಲಿ ಉಕ್ಕಿನ ಮನುಷ್ಯರಾದಂತ ಎಲ್ ಕೆ ಅದ್ವಾನಿ ಅವರು ಪ್ರಧಾನಮಂತ್ರಿಗಳು ಆದ್ರಿಗಿನ ಇವತ್ತು ಬಹಳಷ್ಟು ಜನರು ಬಡತನದಲ್ಲಿದ್ದಂತಹ ಜನರು ಈ ದೇಶದ ಮೇಲೆ ಬೆನ್ನೆಲುಬು ಯಾರಂದ್ರೆ ರೈತಂದು ಮಾತಾಡ್ತೀವಿ. ಆದ್ರೆ ಬಂಧುಗಳು ತಾವೆಲ್ಲರೂ ಕೂಡ ನೋಡಿರ್ಬೋದು, ಸರ್ಕಾರಿ ನೌಕರಸ್ಥರು ಇವತ್ತು 60 ವರ್ಷ ಆದ ನಂತರ 58 ವರ್ಷ ಆದ ನಂತರ ರಿಟೈರ್ಡ್ ಆಗ್ತಾರ. ರಿಟೈರ್ಡ್ ಆದ ನಂತರ ಸರ್ಕಾರಿ ನೌಕರಸ್ಥರಿಗೆ ಸಂಪೂರ್ಣವಾಗಿ ಅವರು ಸಾಯೋ ತನಕ ಸರ್ಕಾರದಿಂದ ಪಿಂಚಣಿ ಸಿಗುತ್ತೆ. ಇವತ್ತು ಬಹಳಷ್ಟು ಮಂದಿ ಇವತ್ತು ಸರ್ಕಾರಿ ನೌಕರಸ್ಥರಿಗೆ ಯಾವ ರೀತಿಯಲ್ಲಿ ಪಿಂಚಣಿ ಸಿಗುತ್ತೇನೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ್ರಿಗಿನ ಬಹಳಷ್ಟು ಮಂದಿ 60 ವರ್ಷ ಆದಂತ ಪ್ರತಿಯೊಬ್ಬ ರೈತರು ಕೂಡ ಸರ್ಕಾರದಿಂದ ಪಿಂಚಣಿಯನ್ನು ಕೊಡ್ತೇನೆ ಅಂತ ಮಾತನ್ನು ಕೂಡ ಪ್ರಧಾನಮಂತ್ರಿಗಳಂತ ಅಭ್ಯರ್ಥಿ ಆದಂತ ಎಲ್ ಕೆ ಅದ್ವಾನಿ ಅವರು ತಿಳಿಸಿದ್ದಾರೆ. ಬಂಧುಗಳು ಸರ್ಕಾರದಲ್ಲಿ ಬಹಳಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇವತ್ತು ಪ್ರಣಾಳಿಕೆಯಲ್ಲಿ ಪ್ರತಿಯೊಬ್ಬರಿಗೆ ಇವತ್ತು 30 ಕೆಜಿ ಒಬ್ಬ ಕುಟುಂಬಕ್ಕೆ ಅಕ್ಕಿ ಕೊಡುವಂತ ವಿಷಯದಲ್ಲಿ 2 ರೂಪಾಯಿ ಕೆಜಿ ರಿಯಾಯಿತಿಯಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಆಗಿನ ನಮ್ಮ ಪ್ರಣಾಳಿಕೆಯಲ್ಲಿ ಬಿಡುಗಡೆಯನ್ನು ಮಾಡಿದ್ವಿ. ಬಂಧುಗಳು ತಮ್ಮೆಲ್ಲರೂ ಕೂಡ ಇವತ್ತು ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು ಆಗಬೇಕಾಗಿದೆ. ಆದರೆ ಬಂಧುಗಳು ಇವತ್ತು ರಾಜ್ಯದ ಬಗ್ಗೆ ಮಾತಾಡಬೇಕಂದ್ರೆ ಯಾವ ರೀತಿಯಲ್ಲಿ ವಿದ್ಯುತ್ ಅನ್ನು ಪೂರೈಸುವೆ ಅಂತ ಮಾತನ್ನು ಹೇಳಿದ್ವು. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆದ ನಂತರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದ್ದಂತ ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಎಷ್ಟೋ ಸರ್ಕಾರಗಳು ಬಂದು ಎಷ್ಟೋ ಸರ್ಕಾರಗಳು ಹೋದು. ಆದರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ ತಾಯಿ ತಂದೆಗೆ 60 ವರ್ಷ ಆದಂತ ಪ್ರತಿಯೊಬ್ಬ ತಾಯಿ ತಂದೆಯರಿಗೆ ಇವತ್ತು ವಯಸ್ಸಾದಂತ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳು ಚೆನ್ನಾಗಿ ನೋಡ್ಕೋಬಹುದು ಆದಂತ ಪ್ರತಿಯೊಬ್ಬ ತಾಯಿ ತಂದೆಯರಿಗೆ 400 ರೂಪಾಯಿ ತಿಂಗಳಿಗೆ ಮಾಸಾಸನ ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಬಂಧುಗಳು ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಬ್ಬ ಅಂಗವಿಕಲರಿಗೆ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಪ್ರತಿಯೊಬ್ಬ ಅಂಗವಿಕಲರಿಗೆ 1000 ರೂಪಾಯಿ ಮಾಸಾಸನ ಕೊಡುವಂತ ಕೆಲಸ ಮಾಡಿದೆ. ಇವತ್ತು ಬಡತನದಲ್ಲಿದ್ದಂತ ಜನರು ತಾವೆಲ್ಲರೂ ಕೂಡ ಬಡತನದಲ್ಲಿದ್ದಂತ ಎಲ್ಲಾ ಜನಾಂಗದ ಜನರು ಇವತ್ತು ಹೆಣ್ಮಕ್ಳು ಹುಟ್ಟಿದ್ರಿಗಿನ ಶಾಪ ಅಂದ್ಕೊಂಡು ಭಾವಿಸ್ತಾ ಇದೀವಿ. ಇವತ್ತು ಹೆಣ್ಮಕ್ಳು ಹುಟ್ಟಿದ್ರಿಂದ ಶಾಪ ಅಂದ್ಕೊಂಡಂತ ಭಾವಿಸಂತ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಬಂದ ನಂತರ ಪ್ರತಿ ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಮಕ್ಳು ಜನ್ಮಿಸಿದ್ರಿಗಿನ ಅವರು ದೊಡ್ಡವರು ಮಾಡಬೇಕು, ವಿದ್ಯಾಭ್ಯಾಸ ಮಾಡಬೇಕು, ದೊಡ್ಡವರಾದಂತ ವರದಕ್ಷಿಣೆ ಕೊಟ್ಟು ಲಗ್ನವನ್ನು ಮಾಡ್ಕೊಳ್ಬೇಕೆಂದ್ರೆ ನಾವು ಬಡತನದಲ್ಲಿದ್ದಂತ ಜನರು ಹೆಣ್ಮಕ್ಳು ಹುಟ್ಟೋದೇ ಶಾಪ ಅಂದ್ಕೊಂಡು ಭಾವಿಸ್ತಾ ಇದೀವಿ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಆದ ನಂತರ ಪ್ರತಿಯೊಬ್ಬ ಬಡ ಕುಟುಂಬದಲ್ಲಿ ಒಬ್ಬ ಹೆಣ್ಮಕ್ಳು ಜನ್ಮಿಸಿದ್ರಿಗಿನ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ 1 ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದೆ. ಬಂಧುಗಳು ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ನಾನುಗಳು ತಮ್ಮೆಲ್ಲರಿಗೆ ಒಂದು ವಿಶ್ವಾಸವನ್ನು ನಾನು ಮೂಡಿಸ್ತಾ ಇದ್ದೀನಿ. ನಾನುಗಳು ಬಹಳಷ್ಟು ಕಷ್ಟಗಳಿಂದ ನಾನುಗಳು ಬೆಳೆದು ಬಂದಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಎಲ್ಲಿ ಹೋದ್ರೂ ಶ್ರೀರಾಮನಂದ್ರಿಗಿನ ನಂಬಿಕೆ ವಿಶ್ವಾಸಕ್ಕೆ ಒಬ್ಬ ಮನುಷ್ಯನಂತ ರೀತಿಯಲ್ಲಿ ನಾನು ಹೆಸರನ್ನು ಮಾಡಿದ್ದೀನಿ. ಆದರೆ ಬಂಧುಗಳು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಧ್ಯದಲ್ಲಿ ನನಗೆ ಶ್ರೀಮಂತಿಕೆ ಬಂದಿದೆ. ಮಧ್ಯದಲ್ಲಿ ಬಂದಂತ ಶ್ರೀಮಂತಿಕೆ ಎದಕ್ಕೆ ಭಗವಂತ ಕೊಟ್ಟಿದ್ದೇನೆಂದ್ರಿಗಿನ ಈ ಕರ್ನಾಟಕ ರಾಜ್ಯದಲ್ಲಿದ್ದಂತ ಎಲ್ಲ ಬಡತನದಲ್ಲಿದ್ದಂತ ಜನರನ್ನ ಸಂಪೂರ್ಣವಾಗಿ ನಾನು ಭಗವಂತನ ದಿನನಿತ್ಯ ಪೂಜೆಯನ್ನು ಮಾಡ್ತೀನಿ. ಆದ್ರೆ ಭಗವಂತ ಎಷ್ಟು ಪೂಜೆ ಮಾಡಿದ್ರು ಕೂಡ ಭಗವಂತ ಕಣ್ಣಿಗೆ ಕಾಣಲ್ಲ. ಇವತ್ತು ಭಗವಂತ ಯಾಕೆ ಕಣ್ಣಿಗೆ ಕಾಣಲ್ಲ ಅಂದ್ರಿಗಿನ ಭಗವಂತನಲ್ಲಿದ್ದಂತ ಶಕ್ತಿ ಅವರಿಗೆ ನಾವು ನೋಡಕ್ಕೆ ಸಾಧ್ಯವಾಗಲ್ಲ ಅಂತೇಳಿ ಭಗವಂತ ನಮ್ಮ ಕಣ್ಣಿಗೆ ಕಾಣಲ್ಲ. ಆದ್ರೆ ಬಂಧುಗಳೇ, ನಾನು ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ನನಗೆ ಏನು ಶ್ರೀಮಂತಿಕೆ ಬಂದಿದ್ದೇನೋ ಇವತ್ತು ಭಗವಂತ ಯಾರಿಗೆ ಇವತ್ತು ಸಂಪೂರ್ಣವಾಗಿ ಇವತ್ತು ಭಗವಂತ ಸಹಾಯ ಮಾಡ್ತಾನಂದ್ರಿಗಿನ ಬಡತನದಲ್ಲಿದ್ದಂತ ಜನರಿಗೆ
ಇವತ್ತು ನೀನೇನು ಶ್ರೀಮಂತಿಕೆಯನ್ನು ಗಳಿಸಿದ್ವೋ ಬಡತನದಲ್ಲಿದ್ದಂತ ಜನರಿಗೆ ಸೇವೆ ಮಾಡಪ್ಪ. ಬಡತನದಲ್ಲಿದ್ದಂತ ಜನರನ್ನ ಯಾವ ರೀತಿಯಲ್ಲಿ ದೇವರಿಗೆ ಗೌರವವನ್ನು ಕೊಡ್ತಿರೋ ಬಡವರಿಗೆ ಗೌರವವನ್ನು ಕೊಡು. ಭಗವಂತ ನಿನಗೆ ಸಂಪೂರ್ಣವಾಗಿ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನು ನೀಡ್ತಾರೆ ಅನ್ನುವಂತ ಮಾತನ್ನ ಭಗವಂತ ಇವತ್ತು ನನಗೆ ಸಹಕಾರ ನೀಡಿದಕ್ಕೋಸ್ಕರ ಇವತ್ತು ಬಡವರ ರೂಪದಲ್ಲಿ ಭಗವಂತನನ್ನು ನೋಡಿ ನಾನು ಸಹಾಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಂಧುಗಳೇ. ನಾವೇಕೆಂದ್ರಿಗಿನ 5 ನಿಮಿಷ ಸಾಕು. ಆದ್ರೆ ಒಳ್ಳೆತನದಿಂದ ತಮ್ಮೆಲ್ಲರ ಮನಸ್ಸನ್ನು ನಾನು ಗೆದ್ದಿದ್ದೇನೆ. ಮುಂಬರುವಂತ ದಿನಗಳಲ್ಲಿ ನನ್ನ ಸೋದರಂತ ಫಕೀರಪ್ಪನವರು ಪ್ರಥಮ ಬಾರಿಗೆ ನನ್ನ ಮನೆಯಿಂದ ಹೊರಗಡೆ ತಂದು ನಿಮ್ಮೆಲ್ಲರ ಆಶೀರ್ವಾದ ಸಿಗ್ತದಂದರೆ ನಾನು ನೂಚು ವ್ಯಾಪಾರಕ್ಕಾಗಿ ನಿಲ್ಲಿಸಿದ್ದೀನಿ. ತಾವು ಯಾರು ಕೈ ಬಿಡಬೇಡ್ರಿ. ಮುಂಬರುವಂತ ದಿನಗಳಲ್ಲಿ ನನ್ನ ಸೋದರಂತ ಭಾಗದಲ್ಲಿದ್ದಂತ ಜನರಿಗೆ ನಮ್ಮ ಕೊನೆ ಉಸಿರಿನಂತವರೆಗೂ ಕೂಡ ನಾವು ಎಲ್ಲಾ ರೀತಿಯಲ್ಲಿ ಈ ಭಾಗದ ಜನರಿಗೋಸ್ಕರ ದುಡಿತೀವಿ ಅನ್ನಂತ ಮಾತನ್ನು ಕೂಡ ಈ ಶುಭ ಸಂದರ್ಭದಲ್ಲಿ ನಾನು ನೀಡ್ತಾ ಇದ್ದೀನಿ ಬಂಧುಗಳು. ಇವತ್ತು ಎಲ್ಲಾ ಜನಾಂಗದ ಜನರು ಅಣ್ಣ ತಮ್ಮಂದರು ಅಕ್ಕ ತಂಗಂದರು ಸಹಕಾರವನ್ನು ಕೊಡ್ರಿ. ಯಾಕಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆರೋಗ್ಯ ಮಂತ್ರಿಯಾಗಿ ತಾವೆಲ್ಲರೂ ಕೂಡ ನೋಡಿರ್ಬೋದು. ಇವತ್ತು ಗ್ರಾಮೀಣ ಭಾಗದಲ್ಲಿದ್ದಂತ ಜನರಿಗೆ ಕಷ್ಟ ಕಾಲದಲ್ಲಿದ್ದಂತ ಜನರಿಗೆ ಎಲ್ಲಾ ಜನಾಂಗದ ಜನರಿಗೆ ಗ್ರಾಮೀಣ ಭಾಗದಲ್ಲಿದ್ದಂತ ಜನರಿಗೆ ಹಾವು ಚೋಳು ಕಳೆದಿರ್ಬೋದು. ಇವತ್ತು ಬಹಳಷ್ಟು ಮಂದಿಗೆ ಒಂದು ಗ್ರಾಮದಲ್ಲಿ ಬೆಂಕಿಗೆ ಬಿದ್ದು ಅನಾಹುತ ಆದಂತ ಸಂದರ್ಭದಲ್ಲಿ ಅಕಸ್ಮಿತವಾಗಿ ಡಾಕ್ಟರ್ ಕರೆಗೆ ಹೋದ್ರೆ ಕರೆಕ್ಟ್ ಸಮಯಕ್ಕೆ ಡಾಕ್ಟರ್ ಸಿಗಲ್ಲ ಅನ್ನೋ ಸನ್ನಿವೇಶವನ್ನು ನೋಡಿ ಇವತ್ತು ಪ್ರತಿಯೊಬ್ಬ ಗ್ರಾಮೀಣ ಭಾಗದಲ್ಲಿದ್ದಂತ